ಆಸ್ತಿ ನನಗೇನು ಬೇಕಾಗಿರಲಿಲ್ಲ. ಆದರೆ ನನ್ನ ಗಂಡಂಗೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳ್ಬಿಟ್ಟು ಆಸ್ತಿ ಎಲ್ಲನೂ ಬರ್ಸ್ಕೊತಾ ಇದ್ದೀನಿ ಅಷ್ಟೇ. ಆಸ್ತಿ ಬರ್ಸ್ಕೊಂಡ್ರೂ ನನ್ನ ಗಂಡಂಗೆ ಡೈವರ್ಸ್ ಪೈವರ್ಸ್ ಕೊಡೋಕ್ಕೆ ನಂಗೆ ಇಷ್ಟ ಇಲ್ಲ ಕಣಪ್ಪ ರಾಹುಲ. ನನಗೆ ಬೇಜಾರಾಯ್ತದೆ ಏನು ಕೊಡಬೇಕು ಎಲ್ಲನೂ ಸುಮ್ಕೆನೇ ಅಂತ ಹೇಳ್ಬಿಟ್ಟು ನನಗೆ ಮನ್ಸ್ಕೊಳ್ಳೊಳಗೆ ಬೇಜಾರಾಯ್ತದೆ. ಡೈವರ್ಸ್ ಕೊಡೋಕ್ಕೂ ಎಲ್ಲನೂ ಏನು ಮಾಡಬೇಕು ಅಂತ ನನಗೆ ಗೊತ್ತಾಯ್ತಿಲ್ಲ ಕಣಪ್ಪ. ಈಗ ಡೈವರ್ಸ್ ಕೊಡೋದೇನೋ ಕೊಟ್ಬಿಟ್ಟು ಆಮೇಕಿಂದ ವಿಲ್ಲ ವಿಲ್ಲ ಅಂತ ಹೇಳ್ಬಿಟ್ಟು ಅದಾಡ್ದಂಗೆ ಆಯ್ತದೆ ನನಗೆ. ಮೋಸ ಮಾಡ್ಬಿಟ್ನಲ್ಲ ನನ್ನ ಗಂಡಂಗೆ ಅಂತ ಹೇಳ್ಬಿಟ್ಟು. ನೋಡಿ, ನಿಮ್ಮ ಮನಸ್ಥಿತಿ ಏನು, ನಿಮ್ಮ ಮನೆ ಪರಿಸ್ಥಿತಿ ಏನು ಅಂತ ಎಲ್ಲ ನಂಗೆ ಸಂದಾಗ ಗೊತ್ತು. ನೀವು ಎಂಥ ಒಳ್ಳೆಯವರು ಅಂತ ನಂಗೆ ಸಂದಾಗ ಗೊತ್ತು. ಅದಕ್ಕೆ ನಾನು ಡೈವರ್ಸ್ ಪೇಪರ್ ಲಾಯರ್ ತಗ ಬರ್ಸ್ಕೊಂಬಂದಿಲ್ಲ. ನಾನೇ ಸುಮ್ಕಿನಿ ಪ್ರಿಂಟ್ ಹೊಡ್ಕೊಂಬಂದಿದ್ದೀನಿ. ಸುಮ್ಕಿರಿ ಈಗ ಡೈವರ್ಸ್ ಅಂತ ಕೊಟ್ಟರು ಡೈವರ್ಸ್ ಕೊಟ್ಟಂಗೆ ಲೆಕ್ಕನೇ ಅಲ್ಲ. ಸುಮ್ಮನೆ ಪೇಪರ್ ಮೇಲೆ ಏನು ಸೈನು ಪೈನು ಅಂತ ಏನಿರಕ್ಕಿಲ್ಲ. ಹೆಂಗೆ ಸಿಕ್ಕರಂಗೆ ಪಟ ಅಂತ ಒಂದು ಸೈನ್ ಹಾಕ್ಬಿಡಿ. ಕಾನೂನು ಪ್ರಕಾರ ನೀವೇನು ಗಂಡ ಹೆಂಡ್ತಿ ಅಲ್ಲ ಅಂತ ಏನು ಇದಾಗಕ್ಕಿಲ್ಲ. ನೀವು ಯಾಕೆ ಯೋಚನೆ ಮಾಡ್ತೀರಾ? ನಾನು ನಿಮ್ಮ ದೊಡ್ಡ ಮಗ ಅಂತ ಅನ್ಕೊಳ್ಳಿ, ಇಲ್ಲ ನಿಮ್ಮ ತಮ್ಮ ಅಂತಲೇ ನೀವು ಅನ್ಕೊಳ್ಳಿ. ನಾನು ನಿಮಗೆ ಸಹಾಯ ಮಾಡ್ತಾ ಇದ್ದೀನಿ. ಜೀವನ ಎಲ್ಲ ಬರೀ ಕೆಟ್ಟ ಕೆಲಸ ಮಾಡ್ಕೊಂಡೆ ಬಂದ್ಬಿಟ್ಟೆ ನನ್ನ ಜೀವನದಾಗೆ. ಈಗಾದರೂ ನಿಮಗೆ ಸಹಾಯ ಮಾಡಿ ಒಳ್ಳೆ ಕೆಲಸ ಮಾಡೋಣ ಅಂತ ಅಂದ್ಕೊಂಡಿವ್ನಿ. ಅದಕ್ಕೆ ನೀವು ಬಂದಿರೋದು. ನೋಡಿ, ನಾನು ಹೇಳ್ದಷ್ಟು ಮಾಡಿ ನೀವು. ಈಗ ನಾನೊಂದು ಪೇಪರ್ ಕೊಡ್ತೀನಿ. ಈ ಪೇಪರ್ ಮೇಲೆ ಸೈನ್ ಹಾಕ್ಸ್ ಇದೆ ಡೈವರ್ಸ್ ಪೇಪರು ಅಂತ ನಿಮ್ಮ ಗಂಡಂಗೆ ಕೊಡಿ. ಅವರು ಪೇಪರ್ ಎಲ್ಲನೂ ರೆಡಿ ಮಾಡ್ಸೋರಲ್ಲ, ಈಗ ಎಲ್ಲ ನಿಮ್ಮ ಪೇಪರ್ಗಳಿಗೆಲ್ಲ ಸೈನ್ ಹಾಕಿ ಕೊಡ್ತಾರೆ. ಆಸ್ತಿ ಎಲ್ಲ ನಿಮ್ಮ ಹೆಸ್ರಿಗೆ ಏನೇ ಬರ್ತದೆ, ಏನೂ ಯೋಚನೆ ಮಾಡಬೇಡಿ. ಏನೋ ಕಣಪ್ಪ, ನೀನಂತ ಅಮ್ಮನೇ ಅಂತ ಅನ್ಕೊಬಿಡ್ತೀನಿ. ನನ್ನ ಅಮ್ಮನ ಥರನೇ ನೀನು ಬಂದ್ಬಿಟ್ಟು ನಂಗೆ ಇಷ್ಟೆಲ್ಲ ಅನುಕೂಲ ಮಾಡ್ಕೊಡ್ತಾ ಇದೆಯಾ. ಏನೋ ನಾನು ನನ್ನ ಗಂಡ 10 ವರ್ಷದಿಂದ ಬೇರೆ ಇದ್ರೂ ನಾನು ಬೇರೆ ತಂಟ್ಗೆ ಹೋಗಿಲ್ಲ, ನನ್ನ ಗಂಡನು ಬೇರೆ ತಂಟ್ಗೆ ಹೋಗಿರಲಿಲ್ಲ. ಈ ಥರ ಮಾಡ್ತಾ ಇದ್ದೆ ನಾನು. ಏನು ಮಾಡ್ತಾವನೆ ಎತ್ ಮಾಡ್ತಾವನೆ ಅಂತ ಇವ್ನಿಗೆ ಹೊಸಿ ದುರಂಕಾರ ಸ್ಯಾನೆ. ಅದಕ್ಕೆ ನಾನು ಸುಮ್ಕೆ ಇದ್ದೆ. ಈಗ ದೇವ್ರ ರೂಪದಾಗ ಏನೇ ಬಂದ್ಬಿಟ್ಟಿದ್ದೀಗ ಅನ್ನಿಸ್ತದೆ. ನೀನು ಹೆಂಗೋ ನನ್ನ ಗಂಡಂಗೆ ಬುದ್ಧಿ ಕಲ್ಸೋಕ್ಕೆ ಒಳ್ಳೆ ಪಿಲಾನ್ ಕೊಟ್ಬಿಟ್ಟಿದ್ಯಾ. ಕಂಬ್ಲಿನೂ ಅಷ್ಟೇ. ಕಂಬ್ಲಿ ಬಂದಿರೋದಕ್ಕೆ ತಾನೇ ನನ್ನ ಗಂಡ ಆಸ್ತಿ ಎಲ್ಲ ಬರ್ಕೊಡ್ತಿರೋದು ನನಗೆ. ಸರಿ ತಗ ಆಯಿತು. ನೀನು ಹೇಳ್ದಂಗೆ ಎಲ್ಲ ಎತ್ಕೊಂಡು ಹೊಂಟೋಯ್ತೀನಿ. ಆಮೇಕಿಂದ ನೋಡು ಮಾಡ್ತೀನಿ ಸರಿಯಾಗಿ. ಟೈಮು ಎಲ್ರಿಗೂ ಬರ್ತದೆ, ಕಾಯ್ಬೇಕಷ್ಟೇ. ನಿಮ್ಗೂ ಒಳ್ಳೆ ಟೈಮ್ ಬಂದೈತಿ ಅಂತಲೇ ನೀವು ಅನ್ಕೊಬಿಡಿ. ಆ ಕಂಬ್ಲಿಯಿಂದ ಒಳ್ಳೆ ಟೈಮ್ ಬಂದತೆ ನೋಡಿ. ಇರಿ ನಾನೇನಿಯಾ ಈ ನಿಮ್ಮ ಪಾಪಣ್ಣನ ಕರೆದ್ಬಿಟ್ಟು ಎಲ್ಲನೂ ಡೈವರ್ಸ್ ಪೇಪರ್ ಅಂತ ಕೊಡ್ತೀನಿ. ಅವನೂ ಒಡವೆ ಆಮೇಕಿಂದ ಏನೇನು ಬೇಕೋ ಎಲ್ಲ ಏನದು ಆಸ್ತಿ ಪೇಪರು ಎಲ್ಲನೂ ಕೊಡ್ತಾನೆ. ಸರಿ ಸರಿ ಆಯಿತು. ತಗಳೆ ಪಾರ್ವತಿ, ತಗ. ನಿಂತರ ಕಮ್ಲಿ ಆಸ್ತಿ ನೋಡ್ಬಿಟ್ಟು ಬಂದೋಳಲ್ಲ. ಹೌದೌದು, ಆಸ್ತಿ ನೋಡ್ಬಿಟ್ಟು ಬಂದೋಳಲ್ಲ ಕಮ್ಲಿ. ಅವಳು ನನ್ನ ಮನಸ್ಸು ನೋಡ್ಬಿಟ್ಟು ಪಿರುತಿ ಮಾಡ್ದೋಳು ಅವಳು. ನಿನಗೆ ಆಸ್ತಿ ನಿನಗೆ ಮುಖ್ಯ ಅಲ್ವಾ? ತಗಳಿ ಪೇಪರ್ ಎಲ್ಲನೂ ತಗಳಿ. ಎಲ್ಲ ಆಸ್ತಿ ಪಾಸ್ತಿ ಎಲ್ಲನೂ ನನ್ನ ಮಗನ ಹೆಸ್ರಿಗೆ ಬರೆದ್ಬಿಟ್ಟಿದ್ದೀನಿ. ರಿಜಿಸ್ಟ್ರೇಷನ್ ಮಾಡಿಸ್ಬಿಟ್ಟಿವ್ನಿ. ತಗಳಿ ಅದೇ ಪೇಪರ್ ನಿಂಗೆ ಕೊಡ್ತಾ ಇವ್ನಿ. ತಗೊಂಡು ಆಳು ಬಿದ್ದೋಗೆ ಎಲ್ಲ ಬರ್ಕೊಟ್ಬಿಟ್ಟಿದ್ದೀನಿ. 10 ರೂಪಾಯಿದು ನಾನು ಏನೂ ಮಾಡಿಕೊಂಡಿಲ್ಲ. ನೋಡು, ಇವತ್ತಲ್ಲ ನಾಳೆ ನಿಂಗೆ ಗೊತ್ತಾಯ್ತದೆ ಆಸ್ತಿ ಮುಖ್ಯ ಅಲ್ಲ, ಪಿರುತಿ ಮುಖ್ಯ ಅಂತ ಹೇಳ್ಬಿಟ್ಟು. ಕಂಬ್ಲಿ ನನಗೆ ಎಷ್ಟು ಪಿರುತಿ ಮಾಡ್ತಾಳೆ ಗೊತ್ತಾ? ಬಡ್ಡಿನ ತಗೊಬಂದು ನಿನಗೆ ಆಸ್ತಿ ತಾನೇ ಬೇಕಿದ್ದು, ಡೈವರ್ಸ್ ಕೊಡೋಕ್ಕೆ ಆಸ್ತಿನ ಮುಂದಿಕ್ಕೊಂಡು ಆಟ ಆಡಿಸ್ತಾನೆ. ತಗಳೆ ಯಾವನಿಗೆ ಬೇಕು ನೀನು ಕಿತ್ತೋಗಿರೋ ನೀನು 10 ರೂಪಾಯಿ ಆಸ್ತಿಯ ಬಡಿಯ. ನೀನು ಆಸ್ತಿ ಕಟ್ಕೊಂಡು ನನಗೇನ್ಲಿ ಆಗಬೇಕು? ತಗಳೆ ಆಸ್ತಿಯ ಎಲ್ಲ ಬಾರ್ದು ಬಿಸಾಕ್ಬಿಟ್ಟಿದ್ದೀನಿ. ರೀ ಎಂತಹ ಒಳ್ಳೆ ಮನ್ಸು ನಿಮ್ದಂತೂ. ಯಪ್ಪ ಭಾಳ ಖುಷಿ ಆತೈತೆ ನನಗೆ. ಲವ್ವು ಪವ್ವು ಅದ್ರ ಮೇಲೆಲ್ಲ ನಂಬಿಕೆನೂ ಇಲ್ಲ. ಆ ಲವ್ವು ಗಿವ್ ಎಲ್ಲ ನನಗೆ ಬೇಕಾಗಿಲ್ಲ. ಜೀವನ ಮಾಡೋಕ್ಕೆ ಅಂತಂದರೆ ಕಾಸು ಬೇಕಷ್ಟೇನಿಯ. ಆ ಕಾಸು ಒಂದು ಇದ್ಬಿಟ್ರೆ ಇನ್ನೇನೂ ಬೇಕಿಲ್ಲ ನನಗಂತೂ. ನೋಡಿ, ದಯವಿಟ್ಟು ಆಸ್ತಿ ಎಲ್ಲ ಬರ್ಕೊಟ್ರಲ್ಲ ಹಂಗೇನೇನಿಯ ಮನೆಯಾಗೈತಲ್ಲ ಚಿನ್ನ, ಅದನ್ನು ನನಗೆ ಕೊಡಬೇಕು. ಸುಮ್ಕೆ ಡೈವರ್ಸ್ ಪೇಪರ್ ಸೈನ್ ಹಾಕ್ಬಿಡ್ತೀನಿ ಅಂತ ಅನ್ಕೊಬಿಟ್ರ ಬರೀ ಆಸ್ತಿ ಬರ್ಸ್ಕೊಟ್ಟಿದ ತಕ್ಷಣ ಏನಿಯಾ ಚಿನ್ನದ ಒಡವೆ ಎಲ್ಲನೂ ಬ್ಯಾಗ್ ಆಗಿರೋದು ಪೆಟ್ಟಿಗೆಗಿರೋದೆಲ್ಲನೂ ನನಗೆ ನೀಯ ಬೇಕು. ಅದು ಕೊಟ್ರೆ ನೀನು ಸೈನ್ ಹಾಕೋದು. ನೀನ್ ಬರೀ ಆಸ್ತಿ ಮಾತ್ರ ಕೇಳಿದ್ದು, ಇವಾಗಲೇ ಒಡವೆನೂ ಕೇಳ್ತಾ ಇದ್ಯಾ? ಕೊಟ್ಟು ಬಿಡಿ ಪಾಪಣ್ಣ. ನಿಮ್ಮ ಪಿರುತಿ ಕಾಮ್ಲಿ ಮುಂದೆ ಇದೆಲ್ಲ ಲೆಕ್ಕನ ಪಾಪಣ್ಣ. ನೀವುಂಟು ಕಾಮ್ಲಿ ಉಂಟು, ನೀವು ಎಂತ ಸಂತಾಕಿರ್ತೀರ ಹೇಳಿ? ಅದ್ರ ಮುಂದೆ ಇದೆಲ್ಲ ಏನು ಲೆಕ್ಕನೇ ಅಲ್ಲ ಪಾಪಣ್ಣ. ನನ್ನ ಮಾತು ಕೇಳ್ಕೊಟ್ಟು ಬಿಡಿ. ಲೆಕ್ಕವೇ ಅಲ್ಲ. ಒಡವೆ ಮುಖ್ಯನ ನಿಮಗೆ ಕಂಬ್ಲಿ ಮುಖ್ಯನ? ನಿಮ್ಮಂತ ಇಂಥ ಹೆಂಡ್ತಿನ ಕಟ್ಕೊಂಡು ಏನು ಮಾಡಿರ ನೀವು? ಯಾವತ್ತಿದ್ರೂ ನಮ್ಗಂತೂ ನಿಮ್ಮ ಕಂಬ್ಲಿನೇ ಮುಖ್ಯ. ಕಂಬ್ಲಿ ಪಿರುತಿ ಮುಂದೆ ಇವೆಲ್ಲ ವೇಸ್ಟು ಪಾಪಣ್ಣ. ತಂದು ಕೊಡಿ ಒಡವೆಯ, ತಗೊಂಡು ಹೊಂಟೋಗ್ಬಿಡ್ಲಿ. ಲೇ ಬಿಸಾಕ್ತೀನಿ, ತಂದು ಬಿಸಾಕ್ತೀನಿ. ನನಗೆ ಬೇಕಿಲ್ಲ, ನೀನು ಬೇಕಿಲ್ಲ, ನೀನು ಒಡವೆನೂ ಬೇಕಿಲ್ಲ, ಏನು ಬೇಕಿಲ್ಲ. ಅದನ್ನ ತಂದು ಬಿಸಾಕ್ತೀನಿ. ಒಡವೆ ಪಡವೆ ಎಲ್ಲ ಎತ್ಕೊಂಡು ಹೊಂಟೋಗ್ಬಿಡು ನೀನು. ಒಂದು ಕ್ಷಣ ಇರ್ಬೇಡ ಇಲ್ಲಿ. ನೀನು ಆಸ್ತಿ ಎಲ್ಲ ಕೊಟ್ಬಿಟ್ಟಿದ್ದೀನಿ ತಾನೇ ನಿಂಗೆ. ಅಯ್ಯೋ ರೀ, ಈ ಮನೇನ ಸೇರಿ ವರ್ಕೊಟ್ಟಿದ್ರೆ ತಾನೇ ಎಲ್ಲ ನಂದೆ ನಿನಗೆ. ನಾನು ಈಗ ಹೊಂಟೋಗ್ದಿದ್ದಂಗೆ ಏನು ಮಾಡಲಿ? ಇರಬೇಕಾಗಿರೋದು ನಾನಿಲ್ಲಿ, ನೀವು ಹೊಂಟೋಗ್ಬೇಕಾಗಿರೋದು. ಏನೋ ಪಾಪ ಮದುವೆ ಮಾಡ್ಕೊತಾ ಇದ್ದೀರಾ ಅಂತ ಸುಮ್ಮನಿದ್ದೀನಿ ಅಷ್ಟೇನಿಯ. ಡೈವರ್ಸ್ ಪೇಪರ್ಗೆ ಒಂದು ಸೈನ್ ಹಾಕ್ಕೊಡ್ತೀನಿ. ಫಸ್ಟ್ ಒಡವೆ ಎತ್ಕೊಂಬಿಟ್ಟು ಬಾ ಹೋಗಿ ಸರ್ನ. ಒಡವೆ ತಗೊಬಿಟ್ಟು ಬಂದು ಕೊಡಿ. ಎಲ್ಲನೂ ಎತ್ಕೊಂಡು ಹೋಗ್ಬೇಕು ಸರ್ನ. ಹೋಗಿ ಪಾಪಣ್ಣ ಹೋಗಿ. ಕಂಬ್ಲಿ ಮುಂದೆ ಏನೂ ಇಲ್ಲ ಪಾಪಣ್ಣ, ನಿಜವಾಗೂನುವೆ. ಹೌದು, ಆ ಕಂಬ್ಲಿ ಮುಂದೆ ಏನೂ ಇಲ್ಲ. ಹಾಳಾಗೋಗ್ಲಿ, ಒಂದೇ ಇರು. ಹೆಂಗೆ ಪಾಪಣ್ಣ? ಕಂಬ್ಲಿ ಮಾಟಗಾತಿ ಇದ್ದಂಗೆ ಎಲ್ಲರೂ ಮೋಡಿ ಮಾಡ್ಬಿಡ್ತಾಳೆ ಕಳ್ಬಡ್ಡಿ. ಈಗ ನೋಡಿ ಹೆಂಗೆ ಇದು ಮಾಡ್ತಾನೆ ಅಂತ ಹೇಳ್ಬಿಟ್ಟು ನಿಮ್ಮ ಗಂಡ ತಂದು ಎಲ್ಲ ನಿಮಗೆ ಕೊಟ್ಬಿಡ್ತಾನೆ. ಡೈವರ್ಸ್ ಪೇಪರ್ ಅಂತೂ ತಗೊಬಿಟ್ಟು ಬಂದಿದ್ದೀನಿ. ನಾನೇ ಸುಮ್ಮನೆ ಹೆಂಗೆ ಸಿಕ್ಕರಂಗೆ ಪ್ರಿಂಟ್ ಹೊತ್ಕೊಂಡು ತಗೊಳ್ಳಿ, ಅದನ್ನು ಕೊಟ್ಬಿಡಿ ಯಪ್ಪಂಗೆ, ನಿಮ್ಮ ಗಂಡಂಗೆ. ಅದು ಡೈವರ್ಸ್ ಪೇಪರ್ ಅಲ್ಲ, ಏನೂ ಅಲ್ಲ. ಸುಮ್ಮನೆ ನೀಯ ಕೊಡಿ. ಸರಿ ಸರಿ ಆಯ್ತು, ಹಂಗೆ ಮಾಡ್ತೀನಿ. ಸುಮ್ಮನೆ ಕೊಟ್ಬಿಡ್ತೀನಿ. ತಗಳೆ ನೋಡ್ಕ. ಜಿಪ್ಪೆ ಎಲ್ಲ ತೆಗ್ದಿಕ್ಕಿವ್ನಿ. ಎಷ್ಟು ಒಡವೆನೋ ಅಷ್ಟು ಒಡವೆನೋ ಎಲ್ಲ ಇದ್ರಾಗೆ ಏನಿ ಅವೇ.
ಕಮ್ಲಿಗೋಸ್ಕರ ನಾನೊಂದು ಮೂಗು ನೊತ್ತು ತಗೊಂಡಿಲ್ಲ. ಕಮ್ಲಿಗೆ ನನ್ಗೆ ಗೊತ್ತು ನಾನು ಹೆಂಗೆ ಕೊಡಿಸ್ಬೇಕು ಕಮ್ಲಿಗೆ ಅಂತ ಹೇಳ್ಬಿಟ್ಟು ನಾನು ಕಷ್ಟಪಟ್ಟು ದುಡ್ದೇನೆ ಕೊಡಿಸ್ತೀನಿ. ಆಸ್ತಿಗೋಸ್ಕರ ನಾನು ಮದುವೆ ಮಾಡ್ಕೊಂಡಿರೋ 3 ಬಿಟ್ಟೋಳು ನೀನು. ನೀನು ನೋಡಿದ್ರೆ ಮೈಯೆಲ್ಲ ಉರಿತಾ ಇತ್ತು ನನಗಂತೂ. ಛೇ, ಎಂಥೋಳನ್ನ ಮದುವೆ ಮಾಡ್ಕೊಬಿಟ್ಟೆ, ಆಸ್ತಿ 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 ಅಂತ ಸಾಯೋಳನ್ನ ಮದುವೆ ಮಾಡ್ಕೊಬಿಟ್ನಲ್ಲ. ತಗೊಳ್ಳಿ ಇದ್ರಾಗ ಇರೋ ಒಡವೆ ಎಲ್ಲ ತಗೊಂಡು ಏನಾರ ಮಾಡ್ಕೊಂಡು ಸಾಯಿ. ಮೊದಲು ನನ್ನ ಡೈವರ್ಸ್ ಪೇಪರ್ನ ಬಿಸಾಕು. ನನ್ನ ಡೈವರ್ಸು ನಂದು ನಿಂದು ಮುಗ್ದೋಗ್ಲಿ. ನೋಡಕ ಇಷ್ಟೆಲ್ಲನೂ ಕೊಟ್ಬಿಟ್ಟೈತೆ ಪಾಪಣ್ಣ ನಿನಗೆ. ಡೈವರ್ಸ್ ಪೇಪರ್ಗೆ ಒಂದು ಸೈನ್ ಹಾಕ್ಬಿಟ್ಟು ತೆಗೆದು ಕೊಟ್ಬಿಡಿ. ಪಾಪ ಅವ್ರ ಖುಷಿಗೆ ನೀವು ಯಾಕೆ ಅಡ್ಡ ಹೋಯ್ತೀರಾ? ಹೆಂಗೋ ಖುಷಿಯಾಗಿ ನಿಮ್ದಿಯಾಗ ಅವ್ರ ಪಾಡ್ಗೆ ಅವ್ರಲ್ಲಿ ನಿಮಗೆ ಬರೋದೆಲ್ಲ ಬಂತಲ್ಲಕ್ಕ. ಪೇಪರ್ಲ್ಲ ಒಂದು ಕಿತ್ತ ನೀಟಾಗಿ ನೋಡ್ಕೊಬಿಡಿ, ಎಲ್ಲ ಸರಿಯಾಗಿ ಐತಾ ಅಂತ ಹೇಳ್ಬಿಟ್ಟು ಆಮೇಕಿಂದ ನೀಟಾಗಿ ಡೈವರ್ಸ್ ಪೇಪರ್ನ ತಗೊಂಡ್ಬಿಟ್ಟು ನೀಟಾಗಿ ಕೊಡಿ. ನೀವು ಸೈನ್ ಹಾಕ್ಬಿಟ್ಟು ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಕೊಡಿ. ನೋಡಿ, ಖುಷಿಯಾಗಿ ಏನೇ ಸೈನ್ ಹಾಕ್ಬಿಟ್ಟು ಕೊಟ್ಟಿದ್ದೀನಿ, ತಗೊಳ್ಳಿ. ಖುಷಿಯಾಗಿ ಏನೇ ನೀವು ಆರಾಮಾಗಿ ಹ್ಯಾಪಿಯಾಗಿರಂತೆ ತಗೊಳ್ಳಿ. ನಿಮ್ಗೆ ಹೆಂಗೆ ಬೇಕೋ ಹಂಗೆ ಇಟ್ಕೊಳ್ಳಿ ಡೈವರ್ಸ್ ಪೇಪರ್. ಇವತ್ತಿಂದ ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ. ನೀವು ಯಾರನ್ನ ಮದುವೆ ಮಾಡ್ಕೋಬೋದು, ಯಾವ ಜೊತೆ ನಾನು ಇರ್ಬೋದು, ಏನಾದರೂ ಮಾಡ್ಕೋಬೋದು. ಇಷ್ಟೆಲ್ಲ ಪಾಪ ನನಗೋಸ್ಕರ ಆಸ್ತಿ ಎಲ್ಲ ಬರ್ಕೊಟ್ಟಿದ್ದೀರಾ ಅಂತ ಹೇಳಿದ್ಮೇಲೆ ಈ ಡೈವರ್ಸ್ ಪೇಪರ್ ಕೊಡಲ್ಲ ಅಂತ ಅಂತೀನೇನ್ರಿ ನಾನು. ನಿಮಗೆ ನನಗಿನ್ನೂ ಆ ಕಂಬ್ಳಿನೇ ಹೆಚ್ಚಾಗವಳೆ, ಈ ಆಸ್ತಿಗಿಂತ ಕಂಬ್ಳಿನೇ ಹೆಚ್ಚಾಗವಳೆ ಅಂತ ಹೇಳಿದ್ರೆ ಅದು ನಾನು ಮೆಚ್ಚಲೇಬೇಕಲ್ವೇನ್ರಿ? ನೀವು ಅವಳನ್ನ ಇನ್ನೆಷ್ಟು ಪಿರುತಿ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಇವಾಗ ನನಗೆ ಅರ್ಥ ಆಯ್ತೈತೆ. ನೋಡಿ, ದೇವರು ಒಳ್ಳೇದು ಮಾಡಲಿ ನಿಮಗೆ. ತಗೊಳ್ಳಿ, ಈಗಳಿ ಪೇಪರ್ ತಗೊಳ್ಳಿ, ಡೈವರ್ಸ್ ಪೇಪರ್. ಹಬ್ಬ, ಇವಾಗ ಸಮಾಧಾನ ಆಯಿತು ನನಗೆ. ಇದನ್ನು ತಗೊಂಡೋಗ್ಬಿಟ್ಟು ನನ್ನ ಕಮ್ಲಿಗೆ ನನ್ನ ತೋರಿಸ್ಬಿಟ್ಟೆ ಅಂದರೆ ಕಮ್ಲಿ ಅಲ್ಲೇ ಕುಣಿದಾಡ್ಬಿಡ್ತಾಳೆ. ಕಮ್ಲಿ ಅಂತೂ ಕಮ್ಲಿ ಮದುವೆಗೆ ಶಾಪಿಂಗ್ಗೆ ಅಂತ ಹೇಳ್ಬಿಟ್ಟು ಹೋಗವಳೆ. ಯಪ್ಪ, ಈ ಪೇಪರ್ ನೋಡಿದ ತಕ್ಷಣ ಫುಲ್ಲು ಕುಣಿದಾಡ್ಬಿಡ್ತಾಳೆ ಅವಳಂತೂ. ಸರಿ ಬಿಡು, ಆಯಿತು. ಹೆಂಗೋ ಡೈವರ್ಸ್ ಪೇಪರ್ಗೆ ಸೈನ್ ಸಿಕ್ತಲ್ಲ, ಇನ್ನು ಇದಕ್ಕಿನ್ನೊಂದು ನನಗೆ ಇನ್ನೇನು ಬೇಕು ನೋಡೆ, ಎಲ್ಲ ಎತ್ಕೊಂಡು ಹೊಂಟೋಗ್ಬಿಡು. ನನ್ನ ಕಣ್ಣು ಮುಂದೆ ಕಾಣಿಸ್ಕೋಬೇಡ. ಪ್ರೀತಿಗೋಸ್ಕರ ಆಸ್ತಿಯನ್ನೆಲ್ಲ ಹೆಂಡತಿಗೆ ಬರೆದು ಕೊಟ್ಟ ಮಹಾಪುರುಷ, ಮಹಾವೀರ, ಮಹಾಪ್ರೇಮಿ ನಮ್ಮ ಪೈಲ್ವಾನ್ ಪಾಪಣ್ಣ ಅವರು. ಅಬ್ಬಬ್ಬಬ್ಬ, ನಿಜವಾಗೂ ಮೆಚ್ಚಲೇಬೇಕು. ನೀವು ಪ್ರೀತಿಗೋಸ್ಕರ ಏನೆಲ್ಲ ತ್ಯಾಗ ಮಾಡ್ಬಿಟ್ಟಿದ್ದೀರಾ ಅಕ್ಕ. ನಿಮ್ಮ ಗಂಡ ಕೊನೆಗೂ ಗ್ರೇಟ್ ಆಗೋಗ್ಬಿಟ್ಟ ಕಣಕ್ಕ. ಏನೋ ಬಿಡಿ, ನೀವು ಹೆಂಡ್ತಿನೇ ಪರ್ಮಿಷನ್ ಕೊಟ್ಟವಳಲ್ಲ ಮದುವೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ತಗೊಳ್ಳಿ ಆರಾಮಾಗಿ ಡೈವರ್ಸ್ ತಗೊಂಡಿದ್ರಲ್ಲ, ಆರಾಮಾಗಿ ಮದುವೆ ಮಾಡ್ಕೊಂಡು ನೆಮ್ಮದಿಯಾಗಿ ಖುಷಿಯಾಗಿ ಹ್ಯಾಪಿಯಾಗಿ ಇದ್ಬಿಡಿ. ನಾನು ಖುಷಿಯಾಗಿರೋದು ನನಗೆ ಗೊತ್ತು. ಲೇ, ಈ ಆಸ್ತಿ ನೀನು ಖುಷಿ ಕೊಡೋಕ್ಕಿಲ್ಲ ಕಣ್ಲೇ. ಈ ಆಸ್ತಿ ಕಂಡು ಅದು ಏನು ಕಿಸಿದ್ಯೋ ಕಿಸಿ ಹೋಗೆ. ನಾನು ಇಷ್ಟು ದಿನ ಇದೇ ಆಸ್ತಿನಾಗ ಏನಿಯೋ ಬಿದ್ದು ಒಳ್ಳಾಡ್ತಾ ಇದ್ದೆ, ಊರವ್ರಿಗೆಲ್ಲ ಬಡ್ಡಿ ಕೊಟ್ಕೊಂಡು ಓಡಾಡ್ತಾ ಇದ್ದೆ. ಆದರೆ ನನ್ನ ಜೀವನದಾಗ ಒಂದು ಖುಷಿನೂ ಅನ್ನೋದೇನೇ ಇರಲಿಲ್ಲ. ಯಾವಾಗ ಕಂಬ್ಲಿ ನನ್ನ ಜೀವನಕ್ಕೆ ಬಂದ್ಲೋ ಆವಾಗ ಜೀವನ ಏನಿಯಾ ಬದಲಾಗೋಗ್ಬಿಡ್ತು. ಖುಷಿ ಅಂದರೆ ಏನಿಯಾ ಖುಷಿ ಶುರುವಾಯಿತು. ಈ ಆಸ್ತಿಯಿಂದ ಖುಷಿ ಸಿಗೋಕ್ಕಿಲ್ಲ ಅಂತ ಗೊತ್ತಾಯಿತು ನನಗೆ. ಕಂಬ್ಲಿ ಅಷ್ಟು ಚೆನ್ನಾಗಿ ನಾನು ನೋಡ್ಕೊತಾ ಇದ್ಲು. ಅಂಥದ್ರಾಗ ನೀನು ಈ ಆಸ್ತಿ ಕಂಡು ಏನು ಖುಷಿ ಕಂಡಿಯಾ ನೀನು? ಹೋಗೋದೈತಿ. ನಂದು ಕಂಬ್ಳಿದು ಮದುವೆ ನೋಡ್ಕೊಂಡು ನೀವು ಹೋಗ್ಬಿಡು. ಬೇಡ ಅಂತಂದವ್ರು ಯಾರು? ನೀನು ಹೊಟ್ಟೆ ಉರ್ಕೋಬೇಕಲ್ಲ. ನಾನು ಕಂಬ್ಳಿ ಸಂದಾಗಿರೋದು ನೋಡ್ಬಿಟ್ಟು ಹೊಟ್ಟೆ ಉರ್ಕೊಂಡು ಸಾಯ್ಬೇಕಲ್ಲ ನೀನು. ಏನೇ ಆಗಲಿ, ನಾನು ನೀನು ಯಾವತ್ತೂ ಒಂದಲ್ಲ. 10 ವರ್ಷದಿಂದ ನಾವು ಇಬ್ಬರು ದೂರ ಇದ್ದೀವಿ ಅಂದರೆ ನಮ್ಮಿಬ್ರು ದೇವ್ರ ಸಮಾತ ಒಂದು ಮಾಡಬಾರ್ದು ಅಂತ ನಿರ್ಧಾರ ಮಾಡ್ಬಿಟ್ಟೈತೆ. ಏನೋ ನಿನ್ನ ಪಾಡು ನೀನು ಇನ್ನೊಬ್ಬನ ಯಾವನ್ನ ಹುಡಿಕೊಂಡು ನಿಮ್ಮದೇ ಮದುವೆ ಮಾಡ್ಕೊಂಡು ಆರಾಮಾಗಿರು. ನಾನು ಆರಾಮಾಗಿರ್ತೀನಿ. ಕಮ್ಲಿ, ನನ್ನ ಪ್ರೀತಿಯ ಕಮ್ಲಿ, ನೀನು ಇದೆಲ್ಲ ನೋಡ್ಬಿಟ್ರೆ ಎಷ್ಟು ಖುಷಿ ಆಗೋಗ್ಬಿಡ್ತೀಯೋ ಏನು ಕತೆಯೋ. ಈಗ ಮಾಡ್ತೀನಿರು, ಕಮ್ಲಿಗೆ ಸರ್ಪ್ರೈಸ್ ತೋರಿಸ್ಬಿಡ್ತೀನಿ ಇದನ್ನು. ಯಪ್ಪ, ಯಾವ ಜನ್ಮದ್ರು ನಾನು ಬಂದನೋ ಏನೋ ಗೊತ್ತಿಲ್ಲ. ನೀನು ನನಗೆ ಸಹಾಯ ಮಾಡಿಬಿಟ್ಟು ಸದ್ಯ ಎಲ್ಲ ನಾನು ತಿಂದಂಗಲ್ಲ, ನನ್ನ ಗಂಡ ತಿಂದಂಗಲ್ಲ, ನನ್ನ ಮಗ ತಿಂದಂಗಲ್ಲ, ಆಸ್ತಿ ಪಾಸ್ತಿ ಎಲ್ಲನೂ ಹಾಳಾಗಿ ನೆಗೆದು ಬಿದ್ದು ಹೊಂಟೋಗೋದ ಕಂಬ್ಲಿ ಪಾಲ್ ಆಗ್ಬಿಡೋದು. ಹೆಂಗೋ ನೀನು ದಯೆಯಿಂದನೂ ಏನೋ ಕಣಪ್ಪ ಗೊತ್ತಿಲ್ಲ, ನನಗೆ ಆಸ್ತಿ ಎಲ್ಲ ನಮಗೇನೇ ಸಿಕ್ಬಿಡ್ತು. ಭಾಳ ಖುಷಿ ಆಗ್ತೈತೆ. ಈ ಒಡವೆ ಈ ಆಸ್ತಿ ಎಲ್ಲ ನನಗೇನು ಅವಶ್ಯಕತೆನೇ ಇರಲಿಲ್ಲ. ಆದ್ರೂ ಇದನ್ನೆಲ್ಲ ನೋಡ್ಬಿಟ್ಟು ನನಗೆ ಬಹಳ ಅಂದರೆ ಭಾಳ ಸಂತೋಷ ಆಗ್ತಾಯಿತ್ತು. ನನಗಂತೂ ತುಂಬ 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 ಧನ್ಯವಾದ ಕಣಪ್ಪ ನಿನಗಂತೂ ಇಷ್ಟೆಲ್ಲನೂ ನನಗೆ ವಾಪಸ್ ಕೊಡಿಸಿದ್ದಕ್ಕೆ. ಇನ್ನು ಈ ಕಂಬ್ಳಿನ ನೋಡೋಣ ಏನೇನು ಆಯ್ತದೆ ಅಂತ. ಮೊದಲು ಒಡವೆ ಪತ್ರ ಎಲ್ಲ ಮನೆಗೆ ಇಕ್ಬಿಟ್ಟು ಬಂದು ಆಮೇಕಿಂದ ಮಾತಾಡ್ತೀನಿ. ಇನ್ನು ಡೈವರ್ಸ್ ಆಯ್ತಲ್ವ, ಇನ್ಯಾವ ತೊಂದರೆನೂ ಇಲ್ಲ ಅಂತ ಅಂದ್ಕೊಂಡು ಅವ್ನು ನೆಮ್ಮದಿಯಾಗಿರ್ತಾನೆ. ಅವ್ನಿಗೇನು ಗೊತ್ತು ಅದು ಡೈವರ್ಸ್ ಪೇಪರೇ ಅಲ್ಲ ಅಂತ ಹೇಳ್ಬಿಟ್ಟು. ಸರಿ, ನಾನು ಊರಿಗೆ ಹೋಗ್ಬಿಟ್ಟು ಬರ್ತೀನಿ. ಇಲ್ಲೇ ಅಲ್ವಾ, ಹೋಗ್ಬಿಟ್ಟು ಎಲ್ಲ ಮಾಡೋಗ್ಬಿಟ್ಟು ಬರ್ತೀನಿ. ನಂಬಕ್ಕಾಗಿಲ್ಲ, ಈ ಕಿತ್ತೋಗಿರೋ ಕಂಬ್ಳಿ ಏನು ಬೇಕಾದ್ರೂ ಮಾಡ್ತಾಳೆ. ಅಯ್ಯೋ ಅಕ್ಕ, ನೀವು ಹೋಗ್ಬಿಟ್ಟು ಬನ್ನಿ, ನಾನು ನೋಡ್ಕೊತೀನಿ. ಏನಾದ್ರೂ ನಿಮಗೆಲ್ಲ ಹೇಳ್ತೀನಿ. ಇನ್ನೇನು ಆಸ್ತಿ ಪಾಸ್ತಿ ಎಲ್ಲ ಬಂದಮೇಲೆ ಇನ್ನೇನಾಗಬೇಕು, ಆ ಕಂಬ್ಳಿ ಜೊತೆ ಮದುವೆ ಅಂತೂ ಯಾವುದೇ ಕಾರಣಕ್ಕೂ ನಡೆಯಲ್ಲ ನಿಮ್ಮ ಗಂಡಂದು. ಇನ್ನು ಎಲ್ಲಿ ನಡೀತದೆ? ನಾನು ಹೆಂಗೆ ಬೇಕೋ ಹಂಗೆ ಫಿಟ್ಟಿಂಗ್ ಇಕ್ತೀನಿ. ನೀವು ಆರಾಮಾಗಿ ಹೋಗ್ಬಿಟ್ಟು ನೆಮ್ಮದಿಯಾಗಿ ಬನ್ನಿ, ಏನೂ ತೊಂದರೆ ಇಲ್ಲ. ಸರಿ ಆಯ್ತು, ಹೋಗ್ಬಿಟ್ಟು ಬರ್ತೀನಿ. ಲೇ ಕಂಬ್ಳಿ, ಅದೇನೋ ಗೊತ್ತಿಲ್ಲ, ನಿನ್ನ ಮೇಲೆ ದ್ವೇಷಕ್ಕೆ ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಶುರು ಮಾಡಿಬಿಟ್ಟೆ. ಆದರೆ ನನ್ನ ಮನಸ್ಸೇ ಬದಲಾಗೋಗ್ಬಿಡ್ತು. ಎಂತೆಂಥವ್ರು ಇರ್ತಾರೆ. ಈಗ ಪಾಪ ಈ ಅಮ್ಮ ಎಷ್ಟು ಒದ್ದಾಡ್ತಾವಳೆ ಎಲ್ಲ ನೋಡ್ಬಿಟ್ಟೆ ನನ್ನ ಕಣ್ಣಾರೆ. ನೀನಿಂಥ ಒಳ್ಳೆ ಸಂಸಾರ ನೋಡಿಯಾಕೆ ನೋಡ್ತಿದ್ಯಲ್ಲ, ನೀನು ಎಂಥವಳು ಇರಬೇಡ ನೀನು. ನನಗೆ ಅಯ್ಯೋ ಅನ್ನಿಸ್ಬಿಡ್ತು ಈ ಪಾರ್ವತ ಕೈ ನೋಡಿ. ನಿನ್ಗೂ ಅನ್ನಿಸ್ತಿಲ್ವಲ್ಲ? ಬಿಡು. ಮಗ ಡೈವರ್ಸ್ ಆಗೋಗ್ಬಿಡ್ತಂತೆ ಪಾರ್ವತ ಕೈಗೂ. ಹಂಗೇನೇನಿಯಾ ಈ ಪಾಪಣ್ಣಂಗೆ ನಿಜನೇ? ಒಂಥರ ನಿಜನೇನಿಯಾ. ಹೆಂಗೋ ಇಲ್ಲಿ ಉಣ್ಕೊಂಡು ತಿನ್ಕೊಂಡು ನೆಮ್ಮದಿಯಾಗಿದ್ವಿ. ಇನ್ನು ಮನೆಯಾಗ ಇರಕಾಯ್ತದ ನನ್ನ ನಿನ್ನ ಈಚೆ ಕಡೆಗೆ ತೊಳ್ಬಿಡ್ತಾರೆ ಕಣ್ಮಗ. ಇಷ್ಟು ಬೀರ್ನ ಆಗ್ಬಾರ್ದಾಗಿತ್ತು ಎಲ್ಲನೂ. ಇನ್ನು ಗೊತ್ತಲ್ಲ ಇನ್ನು ಈ ಕಂಬ್ಳಿ ನಮ್ಮನೇನು ಸುಮ್ಮನೆ ಬಿಡ್ತಾಳ. ಅಯ್ಯೋ ಅಂತ ಅನ್ನಿಸ್ಬಿಡ್ತಾಳೆ. ಇನ್ನು ಏನು ಮಾಡೋಕ್ಕಾಯ್ತದೆ? ನಡಿ
ಹ್ಞೂ ಹೋಗನಿ ನಮ್ದಂತೂ ತಿರ್ಬೋಕಿ ಭಾಳ ತಪ್ಪಿದ್ದಲ್ಲ. ಅಲ್ಲಿ ಇಲ್ಲಿ ತಿರುಪಿ ಎತ್ಕೊಂಡು ಜೀವನ ಮಾಡೋದು ತಪ್ಪಿದ್ದಲ್ಲ. ಇನ್ನೇನು ಮಾಡೋಕ್ಕಾಯ್ತದೆ ನೋಡಿ, ಹೋಗೋಣ ಅಲ್ಕೊಂಡು ಎಲ್ಲಾದ್ರೂ. ಅಮ್ಮ ಎಲ್ಲದಕ್ಕೂ ಟೈಮ್ ಬರ್ತದೆ ಬಿಡಮ್ಮ, ಯಾಕೆ ಯೋಚನೆ ಮಾಡ್ತೀಯ? ಇವಾಗ ಏನಾಗೈತೆ ಅಂಥದ್ದು ತಲೆ ಮೇಲೆ ತಲೆ ಹೋಗಂಥದ್ದು ಏನಾಗೈತೆ ನಿನಗೆ ಅಂತ ಹೇಳಿ ನೀನು ಆರಾಮಾಗಿರು, ನಿನ್ನ ಪಾಡು ನೀನು. ಏನೋ ಒಂದು ಆಯ್ತದೆ ಜೀವನಕ್ಕೆ ತಾನೇ, ಏನೋ ಒಂದು ಮಾಡ್ಕೊಳ್ಳೋಣ. ಆ ಕಂಬ್ಳಿಗೆ ಬುದ್ಧಿ ಕಲಿಸಿದ್ನಲ್ಲ, ಕಲಿಸ್ತಿದ್ದೀನಲ್ಲ, ಅದೇ ನಿನಗೆ ನನಗೆ ಸಮಾಧಾನ. ಬರಲಿ ಇರು ಕಂಬ್ಳಿ, ಬತ್ತಾಳೆ ಬತ್ತಾಳೆ, ಜಾಸ್ತಿ ದೌಲತ್ ಮಾಡ್ಕೊಂಡು ಬಂದು ಎಗ್ರಾಡ್ಕೊಂಡು ಬತ್ತಾಳೆ. ಆಮೇಲಿಂದಲ್ವಾ ಟುಸ್ ಪಟಾಕಿ ಅಂತ ಆಗೋದು ಗೊತ್ತಾಯ್ತದೆ. ಹ್ಞೂ ಸರಿ ಬಾಮ್ಮ. ನಾವು ಏನಾರ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸೈನ್ ಹಾಕ್ಬಿಟ್ಟು ಬರ್ಬೇಕಲ್ಲ, ಹಾಕ್ಬಿಟ್ಟು ಬರೋಣ ಬಾ. ಹ್ಞೂ ಪಾಪ